ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು HRK ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೊಸ KSRTC ಪ್ಯಾಕೇಜ್ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಪ್ಯಾಕೇಜ್ನ ಹೆಸರು ಬೆಂಗಳೂರು ಟು ಘಾಟಿ ಸುಬ್ರಹ್ಮಣ್ಯ ಪ್ಯಾಕೇಜ್. ಈ ಪ್ಯಾಕೇಜ್ನ ಟಿಕೆಟ್ ದರವು ದೊಡ್ಡವರಿಗೆ 650 ರೂಪಾಯಿ ಇರುತ್ತೆ. ಈ ಪ್ಯಾಕೇಜ್ 6 ಪಿಕಪ್ ಪಾಯಿಂಟ್ಗಳಿರುತ್ತೆ. ಬೆಳಗ್ಗೆ 6:30ಕ್ಕೆ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಹೊರಟು ಮೆಜೆಸ್ಟಿಕ್, ನವರಂಗ್, ಯಶವಂತಪುರ, ಗೊರಗುಂಟೆಪಾಳ್ಯ, KLE ಡೆಂಟಲ್ ಕಾಲೇಜ್ ಹಾಗೂ ನೆಲಮಂಗಲ ಕುಣಿಗಲ್ ಬೈಪಾಸಲ್ಲಿ ಪಿಕಪ್ ಪಾಯಿಂಟ್ ಇರುತ್ತೆ. ಹಾಗಾದರೆ ಬನ್ನಿ, ಈ ಪ್ಯಾಕೇಜ್ನಲ್ಲಿ ಯಾವೆಲ್ಲ ಸ್ಥಳಗಳು ಕವರ್ ಆಗುತ್ತೆ ಅಂತ ನೋಡೋಣ. ನಾವಿವಾಗ ಮೊದಲನೇ ದೇವಸ್ಥಾನ ಶಿವಗಂಗೆ ಶ್ರೀ ಗಂಗಾಧರೇಶ್ವರ ದೇವಸ್ಥಾನ ಹಾಗೂ ಶ್ರೀ ಹೊನ್ನಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಈ ದೇವಸ್ಥಾನವು ಬೆಂಗಳೂರಿನಿಂದ 54 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಶ್ರೀ ಹೊನ್ನಮ್ಮ ದೇವಿ ದೇವಸ್ಥಾನವು ಅಷ್ಟೇ ಪ್ರಮುಖ ದೇವಾಲಯವಾಗಿದೆ. ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ದಿನ 2 ದೇವತೆಗಳಿಗೆ ವಿವಾಹ ಮಹೋತ್ಸವವನ್ನು ಮಾಡಲಾಗುತ್ತದೆ. ಬೆಟ್ಟದಲ್ಲಿ ಸ್ವಲ್ಪ ಮೇಲೆ ಏರಿದರೆ ಒಳಕಲ್ ತೀರ್ಥ ಎನ್ನುವ ಮತ್ತೊಂದು ಸ್ಥಳವಿದೆ. ಈಗ ನಾವು ನೋಡುತ್ತಿರುವುದು ಹೊನ್ನಮ್ಮ ದೇವಸ್ಥಾನ. ಹಾಗಾದರೆ ಬನ್ನಿ, ದೇವರ ದರ್ಶನ ಪಡೆಯೋಣ. ಇಲ್ಲಿ ನಾವು ದೇವರ ದರ್ಶನವನ್ನು ಪಡೆದು ನಂತರ ಗವಿಗಂಗಾಧರ ದೇವಸ್ಥಾನಕ್ಕೆ ಹೋಗುತ್ತೇವೆ. ನಾವೀಗ ಗವಿಗಂಗಾಧರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿ ಶಿವಲಿಂಗವನ್ನು ಗಂಗಾಧರೇಶ್ವರ ಎಂದು ಕರೆಯುತ್ತಾರೆ. ಇಲ್ಲಿನ ವಿಶೇಷವೇನೆಂದರೆ ತುಪ್ಪ ಬಳಸಿ ಅಭಿಷೇಕ ಮಾಡಿದ ಕೆಲವು ಸಮಯದ ನಂತರ ಬೆಣ್ಣೆಯಾಗುತ್ತದೆ. ಇದೇ ಈ ದೇವಸ್ಥಾನದ ವಿಶೇಷ. ಬಂದಿದ್ದೇವೆ. ಈ ಕ್ಷೇತ್ರವು ತುಮಕೂರಿನಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿದೆ. ಈ ಕ್ಷೇತ್ರವು 600 ವರ್ಷಗಳ ಇತಿಹಾಸ ಹೊಂದಿದೆ. ಈ ಮಠವು 600 ವರ್ಷಗಳ ಹಿಂದೆ ಶ್ರೀ ಗೋಸಾಲ ಸಿದ್ದೇಶ್ವರರಿಂದ ಸ್ಥಾಪಿಸಲಾಯಿತು. ಶ್ರೀ ಗೋಸಾಲ ಸಿದ್ದೇಶ್ವರರ ತಪಸ್ಸಿನ ಶಕ್ತಿಯಿಂದ ಬಂಡೆಯಲ್ಲಿ ಗಂಗೋದ್ಭವವಾದ ಕಾರಣ ಈ ಕ್ಷೇತ್ರವು ಸಿದ್ಧಗಂಗಾ ಎಂದು ಪ್ರಸಿದ್ಧಿಯಾಯಿತು. ಬೆಟ್ಟದ ಮೇಲೆ ಸಿದ್ಧಲಿಂಗೇಶ್ವರ ಹಾಗೂ ಗಂಗಾಮಾತೆಯ ಮಂದಿರಗಳಿವೆ. ಬೆಟ್ಟದ ಬುಡದಲ್ಲಿಯೇ ಹಳೆಯ ಮಠವಿದೆ. ಅತಿಥಿ ಗೃಹ, ವಿದ್ಯಾರ್ಥಿ ನಿಲಯ, ಪ್ರಸಾದ ವಿತರಣಾ ಮಂದಿರ, ಮಹಾನವಮಿ ಮಂಟಪ, ಗೋಶಾಲೆ ಮುಂತಾದವುಗಳನ್ನು ಇಲ್ಲಿ ನೀವು ನೋಡಬಹುದು. ಪ್ರತಿ ವರ್ಷವೂ ಮಹಾಶಿವರಾತ್ರಿಯಂದು ನಡೆಯುವ ಶ್ರೀ ಸಿದ್ಧಲಿಂಗೇಶ್ವರ ಜಾತ್ರೆಯು ಈ ಕ್ಷೇತ್ರದ ವಿಶೇಷ ಮಹೋತ್ಸವವಾಗಿದೆ. 10 ದಿನಗಳ ಕಾಲ ನಡೆಯುವ ಈ ಉತ್ಸವಕ್ಕೆ ದೇಶದೆಲ್ಲೆಡೆ ಭಕ್ತರು ಬರುತ್ತಾರೆ. ಗ್ರಾಮೀಣ ಜನರಿಗೆ ತಮ್ಮ ಜಾನುವಾರುಗಳನ್ನು ಮಾರಾಟ ಮಾಡಲು ಬೃಹತ್ ಜಾನುವಾರು ಜಾತ್ರೆ ಆಯೋಜಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ರಥೋತ್ಸವ, ಬೆಳ್ಳಿ ಪಲ್ಲಕ್ಕಿ ಉತ್ಸವ ಕೂಡ ಜರುಗುತ್ತದೆ. ಇಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಶಿಕ್ಷಕರ ತರಬೇತಿ ಸಂಸ್ಥೆ, ಸಂಸ್ಕೃತ ಕಾಲೇಜು, ಕನ್ನಡ ಪಂಡಿತಿ ತರಗತಿ ವಿಭಾಗ, ದೈಹಿಕ ತರಬೇತಿ ಕಾಲೇಜು, ಸಂಗೀತ ಪಾಠಶಾಲೆ, ಸಮನ್ವಯ ಶಿಕ್ಷಣ ಸಂಸ್ಥೆ ಮುಂತಾದವುಗಳು ಈ ಮಠದಿಂದ ನಡೆಯುತ್ತದೆ. ನಾಡಿನ ನಾನಾ ಭಾಗಗಳ ನಗರ, ಗ್ರಾಮೀಣ ಪ್ರದೇಶದಲ್ಲಿ ಮಠ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿದೆ. ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ನಡೆದಾಡುವ ದೇವರು ಎಂದು ಕರೆಯಲ್ಪಡುತ್ತಾರೆ. ಅವರು ಶತಮಾನಕ್ಕಿಂತ ಹೆಚ್ಚು ಕಾಲ, ಅಂದರೆ 111 ವರ್ಷ ಬದುಕಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಿದ್ದರು. ಇಲ್ಲಿ ಪ್ರತಿದಿನ ಸಾವಿರಾರು ಜನರಿಗೆ ಅನ್ನದಾಸೋಹವಿರುತ್ತದೆ. ಇದು ದಶಕಗಳಿಂದ ನಿರಂತರವಾಗಿ ನಡೆಯುತ್ತಿದೆ. ಶ್ರೀ ಶಿವಕುಮಾರ ಸ್ವಾಮಿಗಳಿಗೆ ಕರ್ನಾಟಕ ರತ್ನ ಪ್ರಶಸ್ತಿ, ಗೌರವ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಗೌರವಿಸಿದೆ. ನಾವೀಗ ದೇವರಾಯನದುರ್ಗದಲ್ಲಿರುವ ಶ್ರೀ ಭೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ.
ಈ ಸ್ಥಳವು ಬೆಂಗಳೂರಿನಿಂದ 70 ಕಿಲೋಮೀಟರ್ ಹಾಗೂ ತುಮಕೂರಿನಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿನ ಪ್ರಧಾನ ದೇವರು ಮಹಾವಿಷ್ಣುವಿನ ಅವತಾರವಾದ ಶ್ರೀ ಭೋಗಲಕ್ಷ್ಮೀ ನರಸಿಂಹಸ್ವಾಮಿ. ಇಲ್ಲಿ ಮಹಾಲಕ್ಷ್ಮಿ ದೇವಾಲಯವೂ ಕೂಡ ಇದೆ. ದೇವರಾಯನ ದುರ್ಗ ಎಂದರೆ ದೇವರ ಕೋಟೆ. ಇದು ಅಂದಿನ ಮೈಸೂರು ಆಡಳಿತಗಾರ ಚಿಕ್ಕದೇವರಾಜ ಒಡೆಯರ್ ಅವರಿಂದ ತನ್ನ ಹೆಸರನ್ನು ಪಡೆದುಕೊಂಡಿದೆ. ಈ ದೇವಾಲಯವನ್ನು ಸುಮಾರು 2000 ವರ್ಷಗಳ ಹಿಂದೆ ವಿಶಿಷ್ಟ ಕರ್ನಾಟಕ ಒಡೆಯರ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಈ ಬೆಟ್ಟವು ಭಗವಾನ್ ನರಸಿಂಹಸ್ವಾಮಿಗೆ ನಿರ್ಮಿಸಲಾದ 2 ದೇವಾಲಯಗಳಿವೆ. ಒಂದು ಭೋಗ ನರಸಿಂಹ ಬೆಟ್ಟದ ತಪ್ಪಲಿನಲ್ಲಿ ಮತ್ತು ಇನ್ನೊಂದು ದೇವಾಲಯ ಯೋಗ ನರಸಿಂಹ ಬೆಟ್ಟದ ಮೇಲಿದೆ. ಈ ಬೆಟ್ಟದಲ್ಲಿ ಬ್ರಹ್ಮ ಹಾಗೂ ದುರ್ವಾಸ ಮುನಿಯಂತಹ ವಿಷ್ಣುವಿನ ಮಹಾನ್ ಭಕ್ತರು ತಪಸ್ಸು ಮಾಡಿದ್ದಾರೆ ಎಂದು ನಂಬಲಾಗಿದೆ. ಈ ಬೆಟ್ಟವು ವಿಚಿತ್ರ ಲಕ್ಷಣಗಳನ್ನು ಹೊಂದಿದೆ. ಪೂರ್ವದಿಂದ ನೋಡಿದಾಗ ಆನೆಯಂತೆ, ದಕ್ಷಿಣದಿಂದ ಸಿಂಹದಂತೆ, ಪಶ್ಚಿಮದಿಂದ ಹಾವಿನಂತೆ ಮತ್ತು ಉತ್ತರದಿಂದ ಗರುಡದಂತೆ ಕಾಣುತ್ತದೆ. ಆದ್ದರಿಂದ ಈ ಬೆಟ್ಟವನ್ನು ಕರಿಗಿರಿ ಎಂದು ಕರೆಯಲ್ಪಡುತ್ತದೆ. ಬೆಟ್ಟದ ತಪ್ಪಲಿನಲ್ಲಿರುವ ಶ್ರೀ ಭೋಗ ನರಸಿಂಹ ದೇವರು ಪೂರ್ವಕ್ಕೆ ಮುಖ ಮಾಡಿದ್ದಾರೆ. ಪುಂಡರೀಕ ಎಂಬ ರಾಕ್ಷಸನನ್ನು ನಾರಾಯಣ ದೇವರು ಸಂಹರಿಸಿದಾಗ ಎಲ್ಲ ದೇವತೆಗಳು ಸ್ವರ್ಗೀಯ ಸ್ಥಳಗಳಿಂದ ಹೂಗಳನ್ನು ಸುರಿದರು ಮತ್ತು ಸ್ಥಳಗಳು ಹೂಗಳಿಂದ ತುಂಬಿ ತುಳುಕುತ್ತಿದ್ದವು. ಆದ್ದರಿಂದ ಈ ಸ್ಥಳಕ್ಕೆ ಕುಸುಮಾದ್ರಿ ಎಂಬ ಹೆಸರು ಬಂದಿತು. ಭೋಗ ಎಂದರೆ ಭಕ್ತರಿಗೆ ಐಶ್ವರ್ಯ, ಸಂತೋಷ, ಸುಖವನ್ನು ನೀಡುವ ರೂಪ. ಪುರಾಣದ ಪ್ರಕಾರ ಶ್ರೀ ನರಸಿಂಹಸ್ವಾಮಿ ಪ್ರಹ್ಲಾದನ ರಕ್ಷಣೆಗೆ ಉಗ್ರ ರೂಪ ತಾಳಿದ ನಂತರ ಭಕ್ತರ ಆಶೀರ್ವಾದಕ್ಕಾಗಿ ಶಾಂತ ರೂಪದಲ್ಲಿ ಇಲ್ಲಿ ನೆಲೆಸಿದ್ದಾರೆ. ನಾವೀಗ ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿರುವ ಗೊರವನಹಳ್ಳಿಯ ಶ್ರೀ ಪ್ರಸಿದ್ಧ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಈ ದೇವಾಲಯವು ಸುಮಾರು 200 ವರ್ಷಗಳ ಇತಿಹಾಸ ಹೊಂದಿದೆ. ಈ ದೇವಾಲಯದ ಇತಿಹಾಸಕ್ಕೆ ಬಂದರೆ 1925ರಲ್ಲಿ ದೇವಿಯ ಪರಮ ಭಕ್ತೆಯಾದ ಶ್ರೀ ಕಮಲಮ್ಮನವರು ಗೊರವನಹಳ್ಳಿಗೆ ಬಂದರು. ಆಗ ದೇವಸ್ಥಾನವು ಸುಸ್ಥಿತಿಯಲ್ಲಿರುವುದನ್ನು ಕಂಡು ಮರುಗಾದರು. ಆ ಬಳಿಕ ದೇವಿಗೆ ಪೂಜೆ ಮರು ಆರಂಭವಾಯಿತು. ಅದಾದ ಬಳಿಕ ಸುಮಾರು 26 ವರ್ಷದ ಬಳಿಕ ಅಂದರೆ 1952ರಲ್ಲಿ ಅವರು ಪುನಃ ಬಂದು ದೇವಸ್ಥಾನದ ಪೂಜೆಯನ್ನು ಪುನರ್ ಆರಂಭಿಸಿದರು. ಅಂದಿನಿಂದ ಈ ದೇವಾಲಯವು ಮಹಾಲಕ್ಷ್ಮಿ ಭಕ್ತರಿಗೆ ತೀರ್ಥಕ್ಷೇತ್ರವಾಯಿತು. ಅಂದಿನಿಂದ ದೇಶದ ಎಲ್ಲ ಕಡೆಗಳಿಂದಲೂ, ಅದರಲ್ಲೂ ದಕ್ಷಿಣ ಭಾರತದ ಕಡೆಯಿಂದ ಹೆಚ್ಚಿನ ಭಕ್ತರು ಬಂದು ಇಲ್ಲಿ ದೇವಿಯ ಆಶೀರ್ವಾದವನ್ನು ಪಡೆಯುತ್ತಾರೆ. ಈ ದೇವಾಲಯವು ದಕ್ಷಿಣ ಭಾರತದ ವಾಸ್ತುಶಿಲ್ಪದ ಪ್ರಕಾರ ನಿರ್ಮಿತವಾಗಿದೆ. ಇಲ್ಲಿ ಅನ್ನದಾಸೋಹ ಕಾರ್ಯಕ್ರಮವೂ ಕೂಡ ಇದೆ. ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಹಾಗೂ ಎಲ್ಲ ಹಬ್ಬಗಳಲ್ಲೂ ವಿಶೇಷ ಪೂಜೆ ಹಾಗೂ ವರಮಹಾಲಕ್ಷ್ಮಿ ಹಬ್ಬದಂದು ವಿಶೇಷ ಪೂಜೆ ಹಾಗೂ ವಿಶೇಷ ಜಾತ್ರಾ ಮಹೋತ್ಸವವೂ ಕೂಡ ಇರುತ್ತದೆ. ಇಲ್ಲಿ ಕಮಲಮ್ಮನವರ ದೇವಸ್ಥಾನವೂ ಕೂಡ ಇದೆ. ನಾವೀಗ ತುಮಕೂರು ಜಿಲ್ಲೆಯಲ್ಲಿರುವ ಶ್ರೀ ಅಶ್ವತ್ಥನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಮಹಾಭಾರತ ಕಾಲದಲ್ಲಿ ಪಾಂಡವರ ಮಿತ್ರ ಹಾಗೂ ಧರ್ಮನಿಷ್ಠ ವಿದುರನು ಇಲ್ಲಿ ತಪಸ್ಸು ಮಾಡಿದನೆಂದು ನಂಬಲಾಗಿದೆ. ಈ ಸ್ಥಳವನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ. ಈ ದೇವಸ್ಥಾನದಲ್ಲಿ ಪವಿತ್ರ ಅಶ್ವತ್ಥ ವೃಕ್ಷವಿದ್ದು ಅದರ ಸುತ್ತ ಪ್ರದಕ್ಷಿಣೆ ಮಾಡುವುದರಿಂದ ಆರೋಗ್ಯ, ಐಶ್ವರ್ಯ ಲಭಿಸುತ್ತದೆ ಎಂದು ಜನರ ನಂಬಿಕೆ. ಇಲ್ಲಿ ಆಂಜನೇಯ ಸ್ವಾಮಿ ದೇವಾಲಯವೂ ಕೂಡ ಇದೆ. ಈ ಕ್ಷೇತ್ರದ ಇತಿಹಾಸವನ್ನು ನಮ್ಮ ಅರ್ಚಕರಿಂದ ತಿಳಿಯೋಣ ಬನ್ನಿ.
ಸಭೆಯಲ್ಲಿ ದುರ್ಯೋಧನ ವಿದುರನಿಗೆ ಅವಮಾನ ಮಾಡಿದ. ನಿನಗೆ ಜಾಸ್ತಿ ಕೊಡ್ತಾನೆ, ನಿನಗೆ ಏನು ಗೊತ್ತಾ ಈ ಇದಕ್ಕೆಲ್ಲ ನಿನಗೆ ಅರ್ಹತೆ ಇಲ್ಲ ಅಂತ ಸಭೆಯಲ್ಲಿ ಅವಮಾನ ಮಾಡಿ ಕಳಿಸ್ಬೇಕು. ಆವಾಗ ಕೃಷ್ಣ ಬೋಧಿಸ್ತಾನೆ ವಿದುರನಿಗೆ, ಇದು ಅನ್ಯಾಯವಾಗಿ ಬರೀತಾ ಇದೆ, ಯಾವುದು ಸಾಧ್ಯವಿಲ್ಲದಿರೋ ಅಂಥದ್ದೆಲ್ಲ ಇದು ಅನ್ಯಾಯಕ್ಕೆ ಭಾರವಾಗಿದೆ. ಸೊ ದಯವಿಟ್ಟು ನೀನು ಈಗ ರಕ್ತಪಾತ ನೋಡ್ತೀರಾ, ನೀವು ತೀರ್ಥಯಾತ್ರೆ ಹೋಗು ಅಂತ ಹೀಗೆ ವಿದುರನಿಗೆ ತೀರ್ಥಯಾತ್ರೆ ಮೋಕ್ಷ ಕಳಿಸ್ಬೇಕು ಕೃಷ್ಣ. ನೀವು ಈ ಉತ್ತರ ಪಿನಾಕಿನಿ ಬ್ರಿಡ್ಜಿಂದ ಈ ಕಡೆ ಬರ್ತಾ ಬ್ರಿಡ್ಜ್ ಅದು ಉತ್ತರ ಪಿನಾಕಿನಿ ಅಂತ ಹರಿತಾ ಇರೋದು ಮೈತ್ರೇಯ ಮಹರ್ಷಿಗಳ ಒಂದು ಆಶ್ರಮ ಇದು ದಂಡಕಾರಣ್ಯ, ಒಂದು ಅರಣ್ಯ. ಆಗಿನ ಕಾಲದಲ್ಲಿ ಮೈತ್ರೇಯ ಮಹರ್ಷಿಗಳ ಅವಾಗ ಅರಣ್ಯದಲ್ಲಿ ವಿದುರ ಮೊದಲನೇ ಭಕ್ತನಾಗಿ ಸೇವೆ ಸಲ್ಲಿಸ್ತಾರೆ. ಅದಕ್ಕೆ ಇವ್ರ ಹೆಸರು ವಿದುರ ಪ್ರಶಸ್ತ ವಿದುರಾಶ್ವತ. ಇದು ಮೂಲ ವೃಕ್ಷದಲ್ಲಿ ತ್ರಿಮೂರ್ತಿಗಳ ಆವಾಹನ. ಮೂಲ ವೃಕ್ಷ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದೇ ವೃಕ್ಷದಲ್ಲಿ ಸಭೆಯಲ್ಲಿ ಒಂದೇ ವೃಕ್ಷದಲ್ಲಿ ಎಲ್ಲ ಆಹ್ವಾನ ಆಗಿರೋದ್ರಿಂದ ವಿದುರ ಪ್ರಶಸ್ತ ವಿದುರಾಶ್ವತ. ಸೊ ಇವಾಗಲೂ ಪುರಾತನ ಮರನೇ ಪೂಜೆ ಮಾಡೋದು. ವಿಗ್ರಹಗಳು ಎಲ್ಲ ಏನಕ್ಕೆ ಅಂದರೆ ಎಲ್ಲ ಅರ್ಕೆ ಮಾಡ್ಕೊಂಡು ಹೋಗ್ತಾರೆ. ನಾಗದೋಷ ಸರ್ಪದೋಷ ಎಲ್ಲ ಒಳ್ಳೇದಾದಮೇಲೆ ಅವರ ಶಕ್ತಿ ಅನಿಸೋರು ನಾಗ ಪ್ರತಿಷ್ಠೆಗಳು ನಡೀತಾರೆ. ಇಲ್ಲಿ 11 ಗಂಟೆಗೆ ನಿತ್ಯ ಅಭಿಷೇಕ ನಡೀತಾರೆ. 12 ಗಂಟೆಗೆ ಮಹಾಮೂಲ ಊಟದ ನಾವೀಗ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೇವೆ. ಈ ದೇವಾಲಯವು ಬೆಂಗಳೂರಿನಿಂದ 51 ಕಿಲೋಮೀಟರ್ ಹಾಗೂ ದೊಡ್ಡಬಳ್ಳಾಪುರದಿಂದ 14 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯವು ದಕ್ಷಿಣ ಭಾರತದ ಪ್ರಸಿದ್ಧ ನಾಗಾರಾಧನೆಯ ಕ್ಷೇತ್ರವಾಗಿದೆ. ಇಲ್ಲಿ ಸುಬ್ರಹ್ಮಣ್ಯ ದೇವರನ್ನು ನಾಗ ರೂಪದಲ್ಲಿ ಆರಾಧಿಸಲಾಗುತ್ತದೆ. ಈ ದೇವಾಲಯವು ಸುಮಾರು 600 ವರ್ಷಗಳಷ್ಟು ಹಳೆಯದು. ಇಲ್ಲಿ ಪ್ರತಿ ವರ್ಷವೂ ಪುಷ್ಯ ಶುದ್ಧ ಷಷ್ಠಿಯಂದು ಬ್ರಹ್ಮರಥೋತ್ಸವ ಜರುಗುತ್ತದೆ ಹಾಗೂ ಅನ್ನದಾನವೂ ಕೂಡ ನಡೆಯುತ್ತದೆ. ಈ ಸಮಯದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಇಲ್ಲಿ ಆಗಮಿಸುತ್ತಾರೆ ಹಾಗೂ ದೇವರ ದರ್ಶನ ಪಡೆಯುತ್ತಾರೆ. ಮೈಸೂರು ಸಂಸ್ಥಾನದ ಅರಸರಾದ ನಾಲ್ವಡಿ ಕೃಷ್ಣರಾಜ ಒಡೆಯರವರು 1900 ಇಸವಿಯಲ್ಲಿ ದೇವಾಲಯದ ಮುಖ್ಯ ದ್ವಾರವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಈ ದೇವಾಲಯವು ಸುಬ್ರಹ್ಮಣ್ಯ ಹಾಗೂ ನರಸಿಂಹಸ್ವಾಮಿಗೆ ಸಮರ್ಪಿತವಾದ ದೇವಾಲಯವಾಗಿದೆ. ಪೂರ್ವಾಭಿಮುಖನಾದ 7 ಎಡೆಗಳ ಸುಬ್ರಹ್ಮಣ್ಯ ಸ್ವಾಮಿಯ ಎದುರು ಪಶ್ಚಿಮಾಭಿಮುಖವಾಗಿರುವ ಲಕ್ಷ್ಮೀ ನರಸಿಂಹಸ್ವಾಮಿ ಮೂರ್ತಿ ಇದೆ. ಈ ಮೂರ್ತಿಯನ್ನು ದೊಡ್ಡ ಕನ್ನಡಿ ನೆರವಿನಿಂದ ದರ್ಶನ ಪಡೆಯಬಹುದು. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹವು ಸ್ವಯಂ ಹುಟ್ಟುಕೊಂಡಿದೆ ಎಂದು ನಂಬಲಾಗಿದೆ. ದೋಷ ನಿವಾರಣೆಗಾಗಿ ಇಲ್ಲಿ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ. ಇದು ಈ ಪ್ಯಾಕೇಜ್ನ ಕೊನೆಯ ದೇವಸ್ಥಾನವಾಗಿದ್ದು, ಇಲ್ಲಿ ನಾವು ದೇವರ ದರ್ಶನವನ್ನು ಪಡೆದು ಸುಮಾರು ಸಂಜೆ 6:30ಕ್ಕೆ ಹೊರಟು ರಾತ್ರಿ ಸುಮಾರು 9:30ಕ್ಕೆ ನಾವು ಸ್ಯಾಟಿಲೈಟ್ ಬಸ್ ನಿಲ್ದಾಣವನ್ನು ತಲುಪಿದೆವು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.